ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ. ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಅಮಲಕ್ಕಿ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಇದೇ ತಿಂಗಳು 27ನೇ ತಾರೀಕಿದೆ, 27/2/2026 ಇರುವಂತಹ ಅಂದರೆ ಶುಕ್ರವಾರ ಬಂದಿರತಕ್ಕಂಥದ್ದು ಈ ಒಂದು ಏಕಾದಶಿ, ಆಮಲಕ್ಕಿ ಏಕಾದಶಿಯ ಒಂದು ವ್ರತಕಥೆಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಹಾಗೂ ಕೂಡ ಇದು ಕೂಡ ಎಲ್ಲ ಏಕಾದಶಿಯ ಥರ ಇದು ಕೂಡ ಸ್ವಲ್ಪ ವಿಶೇಷವಾದಂಥ ಏಕಾದಶಿ ಅಂತ ಕೂಡ ಹೇಳ್ಬೋದು. ಏಕಾದಶಿ ವ್ರತಗಳನ್ನು ಮಾಡಿ ಎಷ್ಟೋ ಜನ ಒಂದಿಷ್ಟು ಫಲಗಳನ್ನು ಪಡ್ಕೊಂಡಿದ್ದಾರೆ, ಎಷ್ಟೋ ಜನ ಕೂಡ ಕಷ್ಟಗಳಿಂದ ಕೂಡ ಒಂದು ಪರಿಹಾರವನ್ನು ಕಂಡಿದ್ದಾರೆ. ಆದರೆ ನನಗೆ ಗೊತ್ತಿರೋದು, ನಾನು ಸ್ವಲ್ಪ ಕೆಲವೊಂದು ವಿಷಯಗಳನ್ನ ಓಪನ್ ಆಗಿ ಹೇಳೋಕೆ ಇಷ್ಟಪಡ್ತೀನಿ. ತುಂಬ ಜನ ವಿಡಿಯೋ ನೋಡುವಂಥವ್ರು ಕಷ್ಟದಲ್ಲೇ ಇದ್ದೀರಾ, ಕಷ್ಟಗಳು ದೂರ ಆಗ್ತಾ ಇಲ್ಲ, ನಾವೆಲ್ಲ ವ್ರತವನ್ನು ಮಾಡ್ತಾ ಇದ್ದೀವಿ, ಎಲ್ಲ ಕಷ್ಟಗಳು ದೂರನೇ ಆಗ್ತಾ ಇಲ್ಲ ಅಂತ ತುಂಬ ಕಣ್ಣೀರಾಗ್ತಾ ಇದ್ದೀರಾ. ಈ ಒಂದು ವ್ರತ ಕಥೆನ ಕೇಳಿ ಇನ್ನೊಬ್ಬರಿಗೆ ಸಾಧ್ಯವಾದರೆ ಹೇಳುವಂಥ ಪ್ರಯತ್ನವನ್ನು ಮಾಡಿ. ಯಾರಿಗೆ ಗೊತ್ತು, ಹೇಳೋಕ್ಕಾಗೋದಿಲ್ಲ. ಯಾರ ಒಂದು ಹಣೆ ಬರಹ ಆಗಿರ್ಬೋದು, ಯಾರ ಕಷ್ಟಗಳಾಗಿರ್ಬೋದು, ಯಾವಾಗ ದೇವರ ದೃಷ್ಟಿ ನಮ್ಮ ಮೇಲೆ ಬೀಳುತ್ತೆ ಅಂತ ಖಂಡಿತ ಹೇಳೋಕ್ಕಾಗೋದಿಲ್ಲ. ಪ್ರತಿಯೊಬ್ಬರ ಮೇಲೂ ಕೂಡ ಗುರುರಾಯರ ಆಶೀರ್ವಾದ ಸಂಪೂರ್ಣವಾಗಿ ಯಾವಾಗಲೂ ಕೂಡ ಇರಲಿ, ರಾಯರು ನೆರಳಾಗಿ ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ರಾಯರ ಒಂದು ವರ್ಧಂತಿ ಒಂದು ಉತ್ಸವ ಸೇವೆಗಳನ್ನೆಲ್ಲರೂ ಕೂಡ ಮಾಡಿದ್ರಿ ಅಂತ ಅನ್ಕೊತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಇನ್ನು ಕೆಲವು ವಿಶೇಷವಾಗಿ ಏನಂತ ಅಂದರೆ, ರಾಯರು ಕೊಟ್ಟಂಥ ಕುಟುಂಬ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮೊನ್ನೆ ಒಬ್ಬರಿಗೆ ತುಂಬ ಹುಷಾರಿರಲಿಲ್ಲ, ನಾನು ವರ್ಧಂತಿ ಸೇವೆನ ಮಾಡೋಕ್ಕಾಗುತ್ತೋ ಇಲ್ಲೋ, ಜ್ವರ ಬಂದುಬಿಟ್ಟಿದೆ ಅಂತ ಹೇಳಿದರು. ಹೋದ ವರ್ಷ ತುಂಬ ಖುಷಿಯಾಗಿ ಮಾಡಿದರು ಅವರು. ಈ ವರ್ಷ ಮಾಡೋಕ್ಕಾಗಿಲ್ಲ ಅಂತ ಅವರು ಮೊನ್ನೆ ಕಮೆಂಟ್ಸಲ್ಲಿ ನೋಡಿದಾಗಲೂ ಕೂಡ ನಾನು ತುಂಬಾ ಬೇಜಾರಾಯಿತು. ಖಂಡಿತಮ್ಮ ನಿಮ್ಮ ಮೇಲೆ ರಾಯರ ಆಶೀರ್ವಾದ ಖಂಡಿತ ಇದೆ, ರಾಯರ ಅನುಗ್ರಹ ಅಂತೂ ಸಂಪೂರ್ಣವಾಗಿ ನಿಮಗೂ ಕೂಡ ಇದೆ. ಯಾಕಂದರೆ ನಿಮ್ಮ ಮನಸ್ಸು ಕೂಡ ಅಷ್ಟೇ ನಿಷ್ಕಲ್ಮಶವಾಗಿದೆ, ಒಳ್ಳೆ ಮನಸ್ಸಿದೆ ನಿಮ್ಮಲ್ಲಿ. ಖಂಡಿತವಾಗ್ಲೂ ಇದಂತೂ ಸತ್ಯ, ರಾಯರಿದ್ದಾರೆ ಅನ್ನೋದೆಷ್ಟು ಸತ್ಯನೋ ಅಷ್ಟೇ ಒಳ್ಳೆ ಮನಸ್ಸು ಕೂಡ ನಿಮ್ಮಲ್ಲಿದೆ. ಯಾಕಂದರೆ ಮತ್ತೊಬ್ಬರಿಗೆ ಸಹಾಯ ಮಾಡೋಕ್ಕೆ ಒಂದು ಬಯಸುವಂಥ ಮನಸ್ಸು ನಿಮ್ಮದು, ಮತ್ತೊಬ್ಬರಿಗೆ ಒಳ್ಳೆಯದನ್ನು ಬಯಸುವಂಥ ಮನಸ್ಸು ಹೊರತಾಗಿ ಮತ್ತೊಬ್ಬರಿಗೆ ಕೆಟ್ಟದ್ದಂತೂ ಯಾವತ್ತೂ ಕೂಡ ಬಯಸಿಲ್ಲ ನೀವು. ಖಂಡಿತ ರಾಯರ ಸೇವೆಯನ್ನು ನೀವು ಮನಸಾರೆ ಮಾಡಿರ್ತೀರ. ಮನಸ್ಸಲ್ಲಿ ರಾಯರಿಗೆ ಸೇವೆ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದ್ಕೊಂಡ್ರಲ್ಲ, ಅದೇ ನಿಜವಾದ ಸೇವೆ, ಅಲ್ಲೇ ಮುಟ್ಟಿದೆ ರಾಯರಿಗೆ. ಆರೋಗ್ಯನೂ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ, ಹುಷಾರಾಗಿದೆ ಇಲ್ವಾ ಅಂತ ತಿಳಿಸಿ. ಕಮೆಂಟ್ ಸ್ವಲ್ಪ ಲೇಟಾಗಿ ನೋಡಿದೆ, ನಾನು ರಿಪ್ಲೈ ಕೂಡ ಮಾಡಿದ್ದೀನಿ, ನೀವು ನೋಡಿದ್ರಲ್ವೋ ಗೊತ್ತಿಲ್ಲ. ಆದಷ್ಟು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ರಾಯರ ಆಶೀರ್ವಾದನ ಬೇಗ ನಿಮಗೆಲ್ಲ ಹುಷಾರಾಗಲಿ ಅಂತ ಕೇಳೋಕೆ ಇಷ್ಟಪಡ್ತೀನಿ. ನಿಮ್ಮ ಆಸೆ ಕನಸುಗಳೇನಿದೆ ಎಲ್ಲರದು ಕೂಡ ರಾಯರ ಆಶೀರ್ವಾದದಿಂದ ನೆರವೇರಲಿ ಅಂತ ಕೇಳ್ಕೊತೀನಿ. ಹಾಗಾದರೆ ವಿಡಿಯೋ ಶುರು ಮಾಡೋಣ. ವ್ರತಕಥೆನ ತಿಳ್ಕೊಳ್ಳೋಣ. ಆಮಲಕ್ಕಿ ಏಕಾದಶಿಯ ಒಂದು ವ್ರತಕಥೆನ ತಿಳ್ಕೊಳ್ಳೋಣ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮಂ ತತ್ತುಲ್ಯಂ ಶ್ರೀರಾಮ ನಾಮ ವರಾನನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮಂ ತತ್ತುಲ್ಯಂ ಶ್ರೀರಾಮ ನಾಮ ವರಾನನೆ. ನನಗೆ ಈ ಒಂದು ಸ್ತೋತ್ರ ಮಂತ್ರ ಅನ್ನೋದು ನನಗೆ ಖಂಡಿತ ಇದು ಗೊತ್ತಿರಲಿಲ್ಲ. ನನಗೆ ಒಬ್ಬರು ಯೂಟ್ಯೂಬರೇ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಥ್ಯಾಂಕ್ ಯು ಮಾ. ನೋಡಿ, ನಾನು ಹೇಳುವಂಥದ್ದು ಏನಂತ ಅಂದರೆ, ಈ ಒಂದು ವಿಡಿಯೋನಲ್ಲಿ ಆಮಲಕ್ಕಿ ಏಕಾದಶಿಯ ಒಂದು ವ್ರತಕಥೆಯನ್ನು ತಿಳ್ಕೊಳ್ಳೋಣ. ನೋಡಿ, ಆಮಲಕ್ಕಿ ಏಕಾದಶಿ ಅನ್ನುವಂಥದ್ದು ಅರಿವಿಲ್ಲದೆ ಒಬ್ಬರು ಬೇಟೆಗಾರ ಈ ಉಪವಾಸ ಆಚರಣೆನ ಮಾಡಿ ಅವರು ಪುಣ್ಯವನ್ನು ಸಂಪಾದಿಸ್ತಾರೆ, ವಿಷ್ಣು ದೇವರ ಒಂದು ಅನುಗ್ರಹವನ್ನು ಪಡ್ಕೋತಾರೆ ಅಂತ ಹೇಳಲಾಗತ್ತೆ. ಈ ದಿನ ನೆಲ್ಲಿಕಾಯಿ ಮರವನ್ನು ಪೂಜಿಸೋದು ತುಂಬ ವಿಶೇಷ. ಅಂದರೆ ನೆಲ್ಲಿಕಾಯಿ ಮರವನ್ನು ನಾವು ಸಾಕ್ಷಾತ್ ವಿಷ್ಣುವಿನ ಸ್ವರೂಪ ಅಂತ ಕೂಡ ಹೇಳಲಾಗತ್ತೆ ಕೆಲವು ಪುರಾಣಗಳ ಪ್ರಕಾರ. ಹಾಗಾದರೆ ವ್ರತಕಥೆ ಏನಿದೆ ಅಂತ ಅಂದರೆ, ಒಬ್ಬ ಇದು ಇರ್ತಾನೆ, ಏನಂದರೆ ಬೇಟೆಗಾರ ಇರ್ತಾನೆ. ಬೇಟೆಗಾರ ಏನಂದರೆ ಪ್ರತಿನಿತ್ಯ ಅವನ ಕೆಲಸ ಏನಂತ ಅಂದರೆ ಹೋಗೋದು, ಪ್ರಾಣಿಗಳನ್ನ ಬೇಟೆ ಆಡೋದು, ಹೊಟ್ಟೆ ತುಂಬಿಸ್ಕೊಳ್ಳೋದು, ಹೋಗೋದು, ಪ್ರಾಣಿಗಳನ್ನ ಬೇಟೆ ಆಡೋದು, ಮನೆಗೆ ಹೋಗೋದು, ಹೊಟ್ಟೆ ತುಂಬಿಸ್ಕೊಳ್ಳೋದು. ಒಂದಿನ ಏನಾಗ್ಬಿಡುತ್ತೆ, ಆತನಿಗೆ ಬಂದ್ಬಿಡ್ತಾನೆ. ಬಂದ ತಕ್ಷಣ ಏನಾಗುತ್ತೆ, ಬಿಸಿಲು ಶುರುವಾಗ್ಬಿಟ್ಟಿರುತ್ತೆ. ಅದೇ ಬಿಸಿಲು ಶುರುವಾಗ್ಬಿಟ್ಟಿರುತ್ತೆ. ಅವನಿಗೆ ಏನಾಗುತ್ತೆ, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಒಂದು ಬೇಟೆ ಕೂಡ ಸಿಗೋದಿಲ್ಲ, ಯಾವ ಪ್ರಾಣಿಗಳು ಕೂಡ ಅವನ ಕೈ ಸಿಗೋದಿಲ್ಲ. ಪ್ರಾಣಿಗಳ ಅದೃಷ್ಟ ಇವನ್ ಲೆಕ್ಕಕ್ಕೆ ಇವನಿಗೆ ಏನಂತ ಅಂದರೆ ದುರಾದೃಷ್ಟ ಅಂತ ಅನ್ಕೊಂಡ್ಬಿಡ್ತಾನೆ. ಅನ್ಕೊಳ್ಳಿ, ಒಬ್ಬ ಬೇಟೆಗಾರ ಬರ್ತಾ ಇದ್ದಾನೆ, ಕಣ್ಮುಂದೆ ತಗೊಳ್ಳಿ. ಒಬ್ಬ ಬೇಟೆಗಾರ ಬಂದ, ದಿನ ಅವನಿಗೆ ಪ್ರಾಣಿಗಳು ಸಿಕ್ಬಿಡ್ತಾ ಇತ್ತು. ಈಗ ಕೈ ತುಂಬ ಸಂಪಾದನೆ ಅಂತ ಏನು ಹೇಳ್ತೀವಿ, ಆ ರೀತಿ ಅವನಿಗೆ
ಸಿಕ್ಕಿದ್ದು ಬೇಟೆ ಆಡ್ಕೊಂಡು ಹೋಗ್ಬಿಡ್ತಿದ್ದ ಮನೆಗೆ, ಆರಾಮಾಗಿ ಹೊಟ್ಟೆ ತುಂಬ ತಿನ್ನೋದು, ಮಲ್ಕೊಂಬಿಡೋದು ಆರಾಮಾಗಿ. ತಾನು ಮಾಡ್ತಿರೋದು ಪಾಪದ ಕೆಲಸ, ಪ್ರಾಣಿಗಳಿಗೆ ಇದು ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಗೋದಿಲ್ಲ ಆತನಿಗೆ. ಮಾಡ್ತಾ ಇರ್ತಾನೆ, ಅವ್ನ ಕೆಲಸನೇ ಅದು, ನನ್ನ ಕಸಬು ಅದನ್ನು ಅಂದ್ಕೊಂಡು ಬೇಟೆಗಾರ ಏನು ಮಾಡ್ತಾನೆ ಅಂದರೆ ಹೋಗ್ತಾನೆ, ಬೇಟೆ ಆಡ್ತಾನೆ, ತಗೊತಾನೆ, ಮನೆಗೆ ಹೋಗ್ತಾನೆ, ಆರಾಮಾಗಿ ಹೊಟ್ಟೆ ತುಂಬ ತಿಂದು ಮಲ್ಕೊಂಬಿಡೋದು, ಇಷ್ಟೇ ಅವ್ನ ಕೆಲಸ. ಆದರೆ ಒಂದಿನ ಹಂಗಾಗೋದಿಲ್ಲ. ಏನಾಗುತ್ತಂತ ಅಂದರೆ ಬರ್ತಾನೆ, ಬೇಟೆ ಆಡೋಣ ಅಂತ ಶುರು ಮಾಡ್ತಾನೆ, ಎಲ್ಲೂ ಕೂಡ ಏನು ಪ್ರಾಣಿಗಳು ಸಿಗೋದೇ ಇಲ್ಲ ಇವನಿಗೆ. ಒಂದು ಚಿಕ್ಕ ನರಪಿಳೆ ಕೂಡ ಎಂಥದ್ದು ಕೂಡ ಸಿಗೋದಿಲ್ಲ. ಸಿಗದೆ ಇರೋದಕ್ಕೆ ಏನು ಮಾಡ್ಬಿಡ್ತಾನಂತ ಅಂದರೆ ಇವನು ದುಃಖ ಆಗ್ಬಿಡುತ್ತೆ, ತುಂಬ ದುಃಖ ಆಗ್ಬಿಡುತ್ತೆ ಇವನಿಗೆ. ಏನಪ್ಪ ಹಿಂಗಾಗ್ಬಿಡ್ತಲ್ಲ ಅಂತ. ಅಲ್ಲಿ ಹೋಗಿ ಏನು ಮಾಡ್ತಾನೆ, ಸ್ವಲ್ಪ ನೆರಳಲ್ಲಿ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಏನು ಮಾಡ್ತಾನೆ ಅಂದರೆ ಸ್ವಲ್ಪ ಬಿಸಿಲು ಶುರುವಾದಾಗ ಏನು ಮಾಡ್ತಾನೆ, ಹೋಗ್ಬಿಟ್ಟು ನೆರಳಲ್ಲಿ ಒಂದು ನೆಲ್ಲಿ ಮರದ ಕೆಳಗೆ ಕೂತ್ಕೋತಾನೆ. ಕೂತ್ಕೊಂಡಾಗ ಏನಾಗುತ್ತಂತ ಅಂದರೆ ಅಲ್ಲಿ ಎಲ್ಲರೂ ಭಕ್ತರು ಪೂಜೆ ಮಾಡೋಗಿದ್ದನ್ನ ನೋಡ್ತಾನೆ. ಒಂದು ಕಾಡು, ಊರಿನ ಹತ್ತತ್ರ ಅಂತ ಅನ್ಕೊಳ್ಳಿ. ಹೋಗ್ತಾನೆ, ರಿಟರ್ನ್ ಹೋಗ್ಬೇಕಪ್ಪ, ಹೋಗ್ಬಿಡೋಣ, ಮತ್ತೇನು ಸಿಗ್ತಾ ಇಲ್ಲ ಅಂದ್ಬಿಟ್ಟು ಹೋಗಿ ಏನು ಮಾಡ್ತಾನಂದ್ರೆ ಸುಸ್ತು ಕೂಡ ಆಗಿರುತ್ತೆ, ಒಂದು ಮರದ ಕೆಳಗೆ ಕುತ್ಕೋತಾನೆ, ನೆರಳು ಸಿಗ್ಲಿಪ್ಪ ಅಂತ. ಆಗ ಅಲ್ಲಿ ವಿಶೇಷವಾಗಿ ಪೂಜೆಗಳು ನಡೆದಿರುತ್ತೆ. ವಿಷ್ಣು ದೇವರ ಪೂಜೆ ನಡೆದಿರೋದು. ಅವನಿಗೆ ಏನಾಗುತ್ತಂತ ಅಂದರೆ ಏನಿಲ್ಲಿ ಈ ಮರಕ್ಕೆಲ್ಲ ಪೂಜೆ ಮಾಡಿದಾರಲ್ಲ ಅಂತ ಅದನ್ನ ನೋಡ್ಕೊಂಡೇ ಅವ್ನು ಏನು ಮಾಡ್ಬಿಡ್ತಾನಂದ್ರೆ, ಮೊದಲೇ ಓಡಾಡಿ ಸುಸ್ತಾಗ್ಬಿಟ್ಟಿರುತ್ತಾ, ಅಲ್ಲೇ ಮಲ್ಕೊಂಡ್ಬಿಡ್ತಾನೆ, ಅಲ್ಲೇ ಕಾಲ ಕಳೀತಾನೆ. ನಿದ್ದೆ ಬರಬೇಕಲ್ಲ, ಮಲ್ಕೊಳಕೇನೋ ಇದಾಗ್ತಾನೆ, ನಿದ್ದೆ ಬರಬೇಕಲ್ಲ, ಹೊಟ್ಟೆಲಿ ಊಟ ಇಲ್ಲ ಅಂದ್ರೆ ನಿದ್ದೆ ಎಲ್ಲಿಂದ ಬರೋದಿಲ್ಲ. ಏನಾಗ್ಬಿಡುತ್ತೆ ಅಂದರೆ ತನಗೆ ಅರಿವಿಲ್ಲದೇನೆ ಅವ್ನು ಏನು ಮಾಡ್ಬಿಡ್ತಾನೆ ಅಂದರೆ ಉಪವಾಸ ಆಚರಣೆ ಮಾಡಿಬಿಟ್ಟಿರ್ತಾನೆ. ಮರದ ಕೆಳಗಿರ್ತಾನೆ, ಒಂದು ಜಾಗರಣೆನ ಮಾಡ್ದಂಗೆ ಆಗುತ್ತೆ, ಮಲ್ಕೋಬೇಕಂತ ಮಲ್ಕೋತಾನೆ, ಹೊಟ್ಟೆಯಲ್ಲಿ ಇಲಿಗಳು ಓಡಾಡ್ತಿರುತ್ತೆ, ನಿದ್ದೆ ಬರೋದಿಲ್ಲ. ಏನಾಗ್ಬಿಡುತ್ತೆ ಅಂದರೆ ನಿದ್ದೆಗೆಡ್ತಾನೆ, ಜಾಗರಣೆ ಮಾಡಿಬಿಡ್ತಾನೆ. ಜಾಗರಣೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆತನಿಗೆ ಅಂದುಕೊಳ್ಳದಂಗೆನೆ ವಿಷ್ಣು ದೇವರ ಆಶೀರ್ವಾದ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ನೀರು ಕೂಡ ಕುಡಿದಿರಲ್ಲ, ಮನೆಯಿಂದ ಹಂಗೆ ಬಂದ್ಬಿಟ್ಟಿರ್ತಾನೆ ಇವನು. ಒಳ್ಳೆ ಬೇಟೆ ಆಡ್ಕೊಂಡ್ ಬಂದ್ಬಿಡೋಣ ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಬೇಟೆ ಆಡೋರು ಹೆಂಗ್ ಮಾಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಬಂದ್ಬಿಡೋದು, ಹಂಗೇನೆ ಬಂದ್ಬಿಡ್ತಾನೆ. ಏನು ಕೂಡ ಸಿಗೋದಿಲ್ಲ ಅವನಿಗೆ. ಏನು ಕೂಡ ಸಿಗದೆ ಇರೋದಕ್ಕೆ ಏನ್ ಮಾಡ್ಬಿಡ್ತಾನಂತ ಅಂದ್ರೆ ಅಲ್ಲಿ ಮರದ ಕೆಳಗೆ ಕುತ್ಕೋತಾನೆ, ಅಲ್ಲಿ ಪೂಜೆ ಎಲ್ಲ ಮಾಡಿರ್ತಾರೆ. ಆ ದಿನ ಆಮಲಕಿ ಏಕಾದಶಿ ಇರುತ್ತೆ, ಆಯ್ತಾ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತ ಏಕಾದಶಿ ಇದು ಆಮಲಕಿ ಏಕಾದಶಿ. ತುಂಬಾನೇ ಶ್ರೇಷ್ಠ ಅಂತ ಕೂಡ ಹೇಳ್ಬೋದು. ಸೊ ಏನಾಗುತ್ತೆ, ಹಂಗ್ ಮಾಡಿ ಏನ್ ಮಾಡ್ತಾನೆ, ಜಾಗರಣೆನ ಮಾಡಿದಕ್ಕೆ ವಿಷ್ಣು ದೇವರ ಒಂದು ಅನುಗ್ರಹವನ್ನ, ಆಶೀರ್ವಾದವನ್ನ ಪಡ್ಕೋತಾನೆ. ತಾನು ಮಾಡಿದಂತ ಪಾಪಗಳಿಂದ ಮುಕ್ತಿ ಪಡಿತಾನೆ. ಅವನಿಗೆ ಅರಿವಿಲ್ದೇನೆ ಗೊತ್ತಾಗ್ಬಿಡುತ್ತೆ, ನೈಟ್ ಎಲ್ಲ ನಾನು ಇಷ್ಟೆಲ್ಲ ಇದನ್ನ ಮಾಡಿದ್ದೀನಲ್ಲ, ಅಲ್ಲಿ ನೋಡ್ಬೇಕಾದ್ರೆ ಅವನಿಗೆ ಗೊತ್ತಾಗ್ತಾ ಇರುತ್ತೆ ಇಷ್ಟೆಲ್ಲ ಮಾಡಿದ್ದೀನಲ್ಲ ಅಂತ. ಒಂದು ತಪ್ಪಿನ ಅರಿವು ಆಗ್ಬಿಡುತ್ತೆ ಆತನಿಗೆ, ಹಿಂಗೆಲ್ಲ ತಪ್ಪು ಮಾಡಿದ್ದೀನಲ್ಲ, ನನಗೆ ಯಾವಾಗ ಇದಾಗುತ್ತೋ ಆ ಚಿಂತೆಯಲ್ಲಿ ಮತ್ತಿಷ್ಟು ನಿದ್ದೆಗೆಟ್ಬಿಟ್ಟಿರ್ತಾನೆ. ಅದರಿಂದ ಏನಾಗುತ್ತೆ, ಆತನಿಗೆ ವಿಷ್ಣು ದೇವರ ಆಶೀರ್ವಾದ ಆಗಿ ಆತ ಕಾಲ ಕಳೆದಂತೆ ಏನು ಮಾಡ್ತಾನೆ ಅಂದ್ರೆ ಅಲ್ಲಿಂದ ಬೇಟೆ ಆಡೋದನ್ನ ಬಿಟ್ಟು ಏನು ಮಾಡ್ತಾನಂದ್ರೆ ತಂದೆ ಆದಂಥ ಒಂದಿಷ್ಟು ಏನೋ ಬೇರೆ ಮಾಡ್ಕೊಂಡು ಏನು ಮಾಡ್ತಾನೆ ಅಂದರೆ ಒಂದಿಷ್ಟು ಕೆಲಸಗಳನ್ನ ಮಾಡಿಕೊಂಡು, ಹೊಟ್ಟೆಪಾಡೋನೋ ರೀತಿ ಕೆಲಸಗಳನ್ನ ಮಾಡಿಕೊಂಡು, ಹಣ್ಣು ಹಂಪಲು ಈ ಥರ ತಿನ್ಕೊಂಡು ಸೇವನೆ ಮಾಡ್ಕೊಂಡು ಏನು ಮಾಡ್ಬಿಡ್ತಾನಂತ ಅಂದರೆ ಅವನು ತನ್ನ ಜೀವನ ಕಳೀತಾನೆ. ಹಂಗೆ ಆ ಜನ್ಮ ಏನಿದೆ ಅಂತ್ಯಗೊಳ್ಳುತ್ತೆ. ಕೆಲವೊಂದು ವಿಷಯಗಳನ್ನ ಹಿಂಗೆ ಹೇಳೋಕ್ಕಾಗಲ್ಲ ಯೂಟ್ಯೂಬಲ್ಲಿ, ಸರಿನಾ. ಏನಾಗುತ್ತಂದ್ರೆ ಅಂತ್ಯಗೊಳ್ಳುತ್ತೆ ಅವನ ಜೀವನ, ಅಲ್ಲಿ ಆ ಜನ್ಮ ಮುಕ್ತಾಯಗೊಂಡ್ಮೇಲೆ ಇಲ್ಲಿ ವಿಷ್ಣು ದೇವರ ಆಶೀರ್ವಾದ ಆಗಿರುತ್ತಲ್ವಾ, ಮುಂದಿನ ಜನ್ಮದಲ್ಲಿ ಒಬ್ಬ ಬುದ್ಧಿವಂತ ರಾಜನಾಗಿ ಮತ್ತೆ ಭೂಮಿ ಮೇಲೆ ಜನಿಸ್ತಾನೆ. ಬುದ್ಧಿವಂತ ಒಬ್ಬ ರಾಜನಾಗಿ ಭೂಮಿ ಮೇಲೆ ಜನಿಸಿ ಒಳ್ಳೆ ಆಡಳಿತ, ಒಬ್ಬ ಬುದ್ಧಿವಂತ ದೇವರಲ್ಲಿ ಭಕ್ತಿ ಇರುವಂತ ರಾಜನಾಗಿ ಭೂಮಿ ಮೇಲೆ ಜನಿಸಿ ಒಳ್ಳೆ ಇದು ಪಡಿತಾನನ್ನುವಂತ ಒಂದು ನಂಬಿಕೆ ಇದೆ. ಅಂದ್ರೆ ಸ್ನೇಹಿತರೆ, ಈ ದಿನ ಏನಂತ ಅಂದ್ರೆ ಇದು ನೆಲ್ಲಿ ಮರವನ್ನ ಪೂಜಿಸೋದು ತುಂಬಾನೇ ವಿಶೇಷ, ತುಂಬಾನೇ ಶ್ರೇಷ್ಠ. ಆಯ್ತಪ್ಪ, ನೆಲ್ಲಿ ಮರ ಇಲ್ಲ ನಮ್ಮ ಹತ್ರ, ಕೆಲವರಿಗಿದೆ, ಖಂಡಿತ ಭಕ್ತಿಯಿಂದ ಮಾಡಿ. ಈ ದಿನ ಉಪವಾಸ ಆಚರಣೆ ತುಂಬ ಒಳ್ಳೆಯದು. ಯಾರಿಗೆಲ್ಲ ಆರೋಗ್ಯ ಸಮಸ್ಯೆ ಇರುತ್ತೋ ಎಲ್ಲ ವಿಡಿಯೋನಲ್ಲೂ ನಾನು ಅದಕ್ಕೋಸ್ಕರ ಹೇಳ್ತೀನಿ, ಆರೋಗ್ಯ ಸಮಸ್ಯೆ ಇದ್ದವರು ಏಕಾದಶಿ ಉಪವಾಸವನ್ನು ಮಾಡೋಕ್ಕಾಗಲ್ಲ ನಿಮಗೆ, ದಯವಿಟ್ಟು ಕೂಡ ಬೇಡ, ಮನಸ್ಸಲ್ಲೇ ಪೂಜಿಸಿ, ಸರಿನಾ. ಇನ್ನು ನೆಲ್ಲಿಕಾಯಿ ಮರ ಇದೆ ಅಂತ ಅಂದರೆ ಬೆಳಗ್ಗೆ ಬೇಗ ಎದ್ದು ವಿಷ್ಣು ದೇವರಿಗೆ ಹಳದಿ ಹೂವುಗಳಂದರೆ ತುಂಬ ಇಷ್ಟ ಅಲ್ವಾ, ಹಂಗಂದ್ಬಿಟ್ಟು ಹಳದಿ ಹೂವು ಸಿಕ್ಕಿಲ್ಲ ಅಂದರೆ ನಾವು ಪೂಜೆ ಮಾಡಬಾರ್ದ ಅಂತಲ್ಲ. ನಿಮ್ಮ ಮನೇಲಿ ಯಾವುದಿದೆ, ನಿಮ್ಗೆ ಯಾವ್ದು ಅನುಕೂಲ ಇದೆ, ನಿಮಗೆ ಹೆಂಗೆ ಅನುಕೂಲ ಇದೆ, ತುಂಬ ನಿಮಗೆ ಚೆನ್ನಾಗಿದೆ ಅಂತಂದರೆ ಚೆನ್ನಾಗಿ ಹೋಗಿ ಪೂಜೆನ ಮಾಡ್ಕೊಂಬನ್ನಿ. ಹೋಗಿ ಪ್ರದಕ್ಷಿಣೆನ ಮಾಡ್ಕೊಳ್ಳಿ. ನೆಲ್ಲಿ ಮರಕ್ಕೆ ಏನು ಮಾಡಿ ಅಂತಂದರೆ ಪೂಜೆ ಸೇವೆನ ಸಲ್ಲಿಸಿ, 1-2 ಊದಿನ ಕಡ್ಡಿನ, 5 ಊದಿನ ಕಡ್ಡಿನ ಆಗಲಿ, ದೀಪವನ್ನು ಬೆಳಗೋದಾಗಲಿ, ಆರತಿನ ಮಾಡೋದಾಗಲಿ, ನಿಮಗೆ ಹೆಂಗೆ ಶಕ್ತಿ ಇದೆ ಆ ರೀತಿ ಹೋಗಿ ಪೂಜೆ ಸೇವೆನ ಮಾಡಿ ಬನ್ನಿ. ಇಲ್ಲಪ್ಪ ನಮಗೆ ನೆಲ್ಲಿಕಾಯಿ ಮರ ಇಲ್ಲಲ್ಲಪ್ಪ, ಏನು ಮಾಡೋಣ ಅಂದರೆ ಮನೇಲಿ ವಿಷ್ಣು ದೇವರನ್ನು ಸಹ ಪೂಜಿಸ್ಬೋದು. ಈ ದಿನ ರಾಯರಿಗೆ ಯಾವುದೇ ರೀತಿ ನೈವೇದ್ಯವನ್ನು ಇಡೋದಿರೋದಿಲ್ಲ. ರಾಯರು ಕೂಡ ಉಪವಾಸ ಇರ್ತಾರೆ. ಶ್ರೀಹರಿಗೋಸ್ಕರ ಅವರು ಕೂಡ ಉಪವಾಸ ಇರ್ತಾರೆ. ರಾಯರ ಜೊತೆ ನಾವೆಲ್ಲರೂ ಕೂಡ ಉಪವಾಸ ಇದ್ದಂಗೆ ಏಕಾದಶಿ ದಿನ, ಸರಿನಾ. ಮಾಡೋರಿಗೆ ಯಾರಿಗೆಲ್ಲ ಶಕ್ತಿ ಇದೆಯೋ ಮಾಡಿ. ಅವತ್ತಿನ ದಿನ ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಟರೆ ತುಂಬ ಒಳ್ಳೆಯದು. ಯಾಕಂದರೆ ರಾಯರು ಕೂಡ ಅವತ್ತು ಈರುಳ್ಳಿ ಬೆಳ್ಳುಳ್ಳಿ ಆಗಲಿ ಏನೂ ಸಹ ಮುಟ್ಟೋದಿಲ್ಲ. ರಾಯರು ಅವತ್ತು ಕಂಪ್ಲೀಟಾಗಿ ಅವರು ನೀರು ಸಹ ಕುಡಿಯೋದಿಲ್ಲ, ಉಪವಾಸ ಇರ್ತಾರೆ ರಾಯರು ಕೂಡ. ಇನ್ನು ನಿಮಗೆ ಏಕಾದಶಿ ಇರುವಂಥದ್ದು 27ನೇ ತಾರೀಕು, 27/2/2026.
28ನೇ ತಾರೀಕು ದ್ವಾದಶಿ ಇದೆ. ನೀವು 8:25 8:25 ಅನ್ನೋದ್ರೊಳಗೆ ಉಪವಾಸವನ್ನು ಬಿಡ್ಬೋದು. ಪಾರಾಯಣ ಸಮಯ 8:30 ಅನ್ಕೊಳ್ಳಿ. 8:30 ಒಳಗೆ ನೀವು ಉಪವಾಸವನ್ನು ಬಿಡೋಕೆ ಪ್ರಯತ್ನ ಪಡಿ, ಸರಿನಾ? ಪ್ರತಿಯೊಬ್ಬರು ಕೂಡ ಮಾಡಿ. ಈ ದಿನ ಮಾಂಸ ಸೇವನೆ ಆಗಲಿ ಯಾರು ಕೂಡ ಕೆಲವರು ಇರ್ತೀರ ಉಪವಾಸ ಮಾಡೋಕ್ಕಾಗ್ತಾ ಇಲ್ಲ, ನಾವು ಮಾಂಸ ಸೇವನೆ ಮಾಡ್ಬೋದಾ, ಏಕಾದಶಿ ಎಲ್ಲ ಇದೆ, ನಾವು ಗುರುವಾರ ಮಾಂಸ ಬಿಟ್ಟಿದ್ದೀವಿ, ಈ ದಿನ ತಿನ್ಬೋದಾ ಅಂತ ಇರುತ್ತೆ. ದಯವಿಟ್ಟು ಕೂಡ ರಾಯರ ಸೇವೆನ ಮಾಡ್ತಾ ಇದ್ದೀರ ಅಂದರೆ ಆದಷ್ಟು ನಾವು ರಾಯರನ್ನ ಗೌರವಿಸೋಣ. ಏನಂತ ಅಂದರೆ ಕೆಲವರಂತೂ ಕಂಪ್ಲೀಟಾಗಿ ಬಿಟ್ಟಿದ್ದೀರಾ, ಇನ್ನು ಕೆಲವರು ಮಾಡೋದಿಲ್ಲ, ಕೆಲವರು ತಿನ್ನೋರು ಇದ್ದೀರಲ್ವಾ, ಏಕಾದಶಿ ದಿನ ತಿಂದರೆ ಏನಾಗುತ್ತೆ ಬಿಡು, ಗುರುವಾರ ಬಿಟ್ಟಿದ್ದೀನಲ್ಲ ಅಂತ ಏಕಾದಶಿ ದಿನ ತಿನ್ನುವಂಥದ್ದನ್ನ ಮಾಡ್ಕೋಬೇಡಿ. ಯಾಕಂದರೆ ರಾಯರಿಗೆ ಒಂದು ಸೇವೆನ ಮಾಡ್ತಾ ಇದ್ದೀರ ಅಂದರೆ ನಮ್ಮ ಜೊತೆಗೆ ರಾಯರಿದ್ದಾರೆ ಅಂತ ಅವ್ರಿಗೆ ಗೌರವವನ್ನು ಕೊಡ್ತಾ ಹೋಗಿ. ಏಕಾದಶಿ ದಿನನೂ ಕೂಡ ಸಾಧ್ಯವಾದಷ್ಟು ಕೂಡ ಬಿಟ್ಬಿಡಿ, ಬೇರೆ ಏನಾದರೂ ತಿನ್ಕೊಳ್ಳಿ. ಮಾಂಸ ಆಹಾರ ತಿನ್ನುವಂಥವ್ರು ಏನು ಮಾಡಿ ಅಂದರೆ ಆ ದಿನ ಬಿಟ್ಬಿಡಿ, ತುಂಬ ಒಳ್ಳೆಯದು, ಸರಿನಾ? ಮನಸಲ್ಲೇ ರಾಯರನ್ನ ಪೂಜಿಸಿ. ಇನ್ನೂ ಕೆಲವರು ಅಕ್ಕ ತಂಗಿರು ಲಾಸ್ಟ್ ವರ್ಧಂತಿ ಸೇವೆನ ಮಾಡೋಕ್ಕಾಗಲಿಲ್ಲ, ಮಂತ್ಲಿ ಪ್ರಾಬ್ಲಮ್ ಈ ಥರ ಏನೋ ಹೇಳ್ತಾ ಇದ್ರೆ ಖಂಡಿತ ಒಳ್ಳೆ ಮನಸ್ಸಿದೆ ನಿಮಗೆ, ಮಾಡೋಕ್ಕಾಗಿಲ್ಲ ಅಂತ ಬೇಜಾರಾಗೋದಿದೆಯಲ್ವಾ, ಅದು ಮೊದಲನೇ ಸೇವೆ ಅಲ್ಲೇ ಮುಟ್ಟಿರುತ್ತೆ. ಯಾಕಂದರೆ ಮಾಡಲೇಬೇಕು ಅಂತ ಒಂದು ಒಳ್ಳೆ ಆಸೆನ ಇಟ್ಕೊಂಡಿದ್ದೀರಲ್ಲ, ಆ ಸೇವೆ ಎಂದಿಗೂ ಕೂಡ ನೀವು ಮುಟ್ಟಿದಂಗೆ, ಅದು ಕಣ್ಮುಂದೆ ನೀವು ಮಾಡಿದರೆ ಮಾಡ್ದಂಗಲ್ಲ, ಆ ಸೇವೆ ನಿಮಗೆ ಅನಿಸಿದೆ ಅಲ್ವಾ ಮಾಡಬೇಕಿತ್ತು ಅಂತ ಒಂದು ಸ್ವಲ್ಪ ಬೇಜಾರಾಗ್ತಾ ಇದ್ದೀರಲ್ವ, ಖಂಡಿತ. ಅಂದರೆ ಒಬ್ರಿಗೆ ಯಾರಿಗೋ ನೀವು ಏನೋ ಕೊಡ್ತೀನಿ ಅಂತ ಹೇಳಿರ್ತೀರ, ಸಮ್ಟೈಮ್ಸ್ ಅದು ಆಗಿಲ್ಲ ಅಂದರೂ ಕೂಡ ಕೊಟ್ಟಷ್ಟೇ, ಏನೋ ಆಗಿಲ್ಲ ಅಂದರೂ ಕೂಡ ಈಗ ಟೈಮ್ ಹಂಗಾಗಿದೆ, ನಿಮ್ಗೆ ಆಗ್ತಾ ಇಲ್ಲ ಅಷ್ಟೇ ಅಲ್ವಾ. ಹಂಗೆ ರಾಯರಿಗೂ ಕೂಡ ಸೇವೆನ ಮಾಡ್ಬೇಕಂತ ಅಂದ್ಕೊಂಡಿರ್ತೀರ, ಬೈ ಮಿಸ್ಸಾಗಿ ಆಗಿರಲ್ಲಲ್ವಾ, ಅದು ಮುಟ್ಟಿದಂಗೆ, ಸರಿನಾ? ಯಾರಿಗೇನೋ ಮಂತ್ಲಿ ಪ್ರಾಬ್ಲಮ್ ಆ ಥರ ಇತ್ತಂದರೆ ಏಕಾದಶಿ ಉಪವಾಸ ಆಚರಣೆನ ಮಾಡೋಕ್ಕಾಗಿಲ್ಲ ಅಂತಲೇ ಸುಸ್ತಾಗಿರುತ್ತೆ, ದಯವಿಟ್ಟು ಕೂಡ ಬೇಡ. ಉಪವಾಸ ಆಚರಣೆನ ಮಾಡೋಕ್ಕಾಗೋರು ಮಾತ್ರ ಮಾಡಿ, ಕಟ್ಟುನಿಟ್ಟಾಗೂ ಕೂಡ ಮಾಡೋರಿದ್ದೀರಾ. ನೀರು ಕೂಡ ಮುಟ್ಟಿದಂಗೆ ಮಾಡೋರು ಕೂಡ ಇದ್ದೀರಾ. ಶಕ್ತಿ ಇದ್ದಷ್ಟು ಮಾಡಿ. ಆರೋಗ್ಯ ಸಮಸ್ಯೆ ಇದ್ದರೂ ದಯವಿಟ್ಟು ಕೂಡ ಮಾಡಬೇಡಿ, ಮನಸ್ಸಲ್ಲೇ ಪೂಜಿಸಿ, ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗುತ್ತೆ. ನೆಲ್ಲಿ ಮರ ಇಲ್ಲ ಅಂತ ಅಂದರೆ ನೀವೇನು ಮಾಡಿ, ಮನೆಯಲ್ಲೇ ವಿಷ್ಣು ದೇವರ ಫೋಟೋ ಇದ್ದರೆ ಪೂಜೆ ಮಾಡಿ, ರಾಮದೇವರ ಫೋಟೋ ಇದ್ದರೆ ಪೂಜೆ ಮಾಡಿ, ಕೃಷ್ಣದೇವರ ಫೋಟೋ ಇದ್ದರೂ ಕೂಡ ಇಟ್ಟು ಪೂಜೆ ಮಾಡ್ಬೋದು ನೀವು ಮನೆಯಲ್ಲಿ. ಇಲ್ಲ ಹತ್ತಿರದ ನರಸಿಂಹಸ್ವಾಮಿ ದೇವಸ್ಥಾನ ಆಗಲಿ, ವಿಷ್ಣು ದೇವರ ದೇವಸ್ಥಾನ ಆಗಲಿ, ವಿನಾಯಕರ ದೇವಸ್ಥಾನ ಆಗಲಿ, ರಾಮರ ದೇವಸ್ಥಾನ ಆಗಲಿ, ಯಾವುದೋ ಒಂದು ಆಂಜನೇಯರ ದೇವಸ್ಥಾನ ಆಗಲಿ, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅಮ್ಮನವ್ರ ದೇವಸ್ಥಾನ ಇದ್ದರೂ ಕೂಡ ಏಕಾದಶಿ ದಿನ ಹೋಗಿ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಸೇವೆನ ಮಾಡ್ಕೊಂಡು ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಬಿಸಿಲಲ್ಲೇ ಕೆಲಸ ಮಾಡೋರು ಇರ್ತಾರೆ, ನೀವೆಲ್ಲರೂ ಕೂಡ ಮಾಡೋಕ್ಕೆ ಹೋಗ್ಬೇಡಿ, ಮನಸ್ಸಲ್ಲೇ ಪೂಜಿಸ್ತಾ ಬನ್ನಿ, ಸರಿ? ನಾವು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ, ಪ್ರತಿಯೊಬ್ಬರು ಕೂಡ ನಗ್ನಗ್ತಾ ಇರಿ. ನೆಕ್ಸ್ಟು ಒಂದಿಷ್ಟು ಪೂಜೆಗಳನ್ನು ಕೂಡ ತಿಳಿಸ್ಕೊಡೋದಿದೆ. ಪೂಜೆಗಳನ್ನು ಇನ್ಮೇಲೆ ಏನಂತ ಅಂದರೆ ನಾನು ಮಾಡ್ತಾನೆ ತೋರಿಸ್ಕೊಡ್ಬೇಕು ನಿಮ್ಗಂತ ಇದೆ, ವಿಡಿಯೋ ಮಾಡೋ ಮುಖಾಂತರ. ಅಂದರೆ ನಾನು ಪೂಜೆ ಮಾಡೋದನ್ನು ಮಾಡ್ತಾ ಇರ್ತೀನಲ್ವ, ನೀವು ನೋಡಿ ಕೂಡ ಈ ಸೇವೆಗಳನ್ನು ನೀವು ಮಾಡ್ಬೋದಂತ. ಯಾಕಂದರೆ ಮೊದಲು ನಾನು ಸೇವೆಗಳನ್ನ ಮಾಡಿ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ, ಸರಿನಾ? ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ನಗ್ನಗ್ತಾ ಇರಿ. ನಮಸ್ಕಾರ.